ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾವಿನಕಾಯಿ ಸೀಸನ್ ಸ್ಪೆಷಲ್ ಆಗಿ ಮಾವಿನಕಾಯಿ ತೊಕ್ಕು ತಯಾರಿಸೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ತೊಕ್ಕು ತಯಾರಿಸೋದು ತುಂಬಾ ಸುಲಭ. ಕೇವಲ 10 ನಿಮಿಷ ಸಾಕು ಈ ರೀತಿ ತೊಕ್ಕು ತಯಾರಿಸೋದಕ್ಕೆ. ಒಂದು ಸಲ ತಯಾರಿಸಿ ಇದನ್ನು ಒಂದು ಗಾಜಿನ ಜಾರಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ 1 ತಿಂಗಳವರೆಗೂ ಇಟ್ಟು ಉಪಯೋಗಿಸ್ಕೋಬೋದು. ಹೊರಗಡೆ ಇಟ್ಟು ಉಪಯೋಗಿಸೋಂಗಿದ್ರೆ 1 ವಾರ ಅಥವಾ 10 ದಿನದವರೆಗೂ ಉಪಯೋಗಿಸ್ಕೋಬೋದು. ಇದನ್ನು ಒಂದು ಸಲ ತಯಾರಿಸ್ಕೊಂಡು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಇದನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದು ಉಪ್ಪಿನಕಾಯಿ ರೀತಿ, ಅಥವಾ ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಗ್ಗರಣೆಗೆ ಹಾಕಿ ಚಿತ್ರಾನ್ನ ಥರ ಸಹ ಕಲಿಸ್ಕೋಬೋದು, ಅದನ್ನು ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ತೊಕ್ಕು ತಯಾರಿಸೋದಕ್ಕೆ ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಹುಳಿಯಾಗಿರೋವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಸೈಜಲ್ಲಿರೋವಂಥ 3 ಮಾವಿನಕಾಯಿ. ಇದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿ ಸ್ವಲ್ಪ ನೀರಿನಾಂಶ ಇಲ್ಲದೇ ಇರೋ ರೀತಿ ನೀಟಾಗಿ ಒರೆಸ್ಕೋಬೇಕು. ತೊಕ್ಕುಗೆ ಅಥವಾ ಉಪ್ಪಿನಕಾಯಿಗೆ ನೀರಿನಾಂಶ ತೋರಿಸೋದೇನೆ ತಯಾರಿಸಿಟ್ಕೊಂಡ್ರೆ ತುಂಬ ದಿನದವರೆಗೂ ಇಟ್ಟು ಬೆಳೆಸ್ಕೋಬೋದು, ಚೆನ್ನಾಗಿರುತ್ತೆ, ಸ್ವಲ್ಪನೂ ಸಹ ಕೆಡೋದಿಲ್ಲ. ಮೊದಲು ಈ ಮಾವಿನಕಾಯಿಗಳ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತುರಿದಿಟ್ಕೊಳ್ಳೋಣ. ಆಮೇಲಿಂದ ಒಂದು ಬಾಣಲೆಗೆ 1 ಚಿಕ್ಕ ಚಮಚ ಮೆಂತ್ಯ ಕಾಳು, 1 ದೊಡ್ಡ ಚಮಚ ಸಾಸಿವೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಹೆಚ್ಚೊತ್ತು ಹುರಿಯೋ ಅಗತ್ಯ ಇರಲ್ಲ. ಸ್ವಲ್ಪ 1 ನಿಮಿಷ ಹುರಿತಾ ಇದ್ದಂಗೆ ಇದು ಚೆನ್ನಾಗಿ ಬಿಸಿಯಾಗಿ ಚಟಪಟ ಅನ್ನಕ್ಕೆ ಶುರು ಆಗುತ್ತೆ. ಈ ರೀತಿ ಚಟಪಟ ಅಂದು ಹಾಗೆಯೇ ಮೆಂತ್ಯ ಕಾಳು ಸ್ವಲ್ಪ ಕೆಂಪಾದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಕ್ಕೆ ಹಾಕಿ ಬಿಟ್ಬಿಡೋಣ. ಇದೊಂದು ಸಲ ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸಲ ತರಕಾರಿಯ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 1 ಕಡಲೆಕಾಯಿ ಗಾತ್ರದಷ್ಟು ಇಂಗನ್ನು ಸಹ ಹಾಕ್ಕೊಳ್ಳೋಣ. ನಾನಿಲ್ಲಿ ಗಟ್ಟಿ ಹಿಂಗೆ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಪುಡಿ ಹಿಂಗನ್ನು ಸೇರಿಸ್ಕೋಬೋದು. ಆಮೇಲಿಂದ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 25 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೆ ಅದರ ಪ್ರಕಾರವಾಗಿ ನೋಡಿಕೊಂಡು ಮಾವಿನಕಾಯಿ ಹುಳಿ ಹೊಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪನೂ ಸಹ ನೀರು ಸೇರಿಸೋದೇನೆ ತರಕಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 3 ರಿಂದ 4 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಈಗ ಮಾವಿನಕಾಯಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಹೆಚ್ಚೊತ್ತು ಬಾಡಿಸೋದು ಬೇಡ. 2 ಅಥವಾ 3 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅಷ್ಟೊತ್ತು ಬಾಡಿಸಿದ್ರೆ ಸಾಕು, ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗೋಗುತ್ತೆ. ಹೆಚ್ಚೊತ್ತು ಬಾಡಿಸೋ ಅಗತ್ಯ ಸಹ ಇರಲ್ಲ, ಬೇಗ ಬೇಯುತ್ತೆ ಮಾವಿನಕಾಯಿ. ನೋಡಿ, 2 ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ಸಾಕು. ಈ ರೀತಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗೋಗುತ್ತೆ. ಈ ರೀತಿ ಆದಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಬಿಡೋಣ. ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು ಒಂದೊಂದಾಗಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ನಾವು ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ, ಹುರಿದಿಟ್ಕೊಂಡಿರುವಂಥ ಸಾಸಿವೆ ಮೆಂತ್ಯ ಜೊತೆ ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನು ಅದನ್ನು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತೊಕ್ಕು ಕ್ವಾಂಟಿಟಿ ಎಷ್ಟು ಆಗುತ್ತೆ ಅದರ ಪ್ರಕಾರವಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಕೊನೆಯದಾಗಿ ಇದಕ್ಕೆ ಬೆಲ್ಲ ಸಹ ಹಾಕ್ಕೊಳ್ಳೋಣ. ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಕಲಿಸ್ಕೊಳ್ಳೋಣ. ಈಗಲೂ ಅಷ್ಟೇ, ತುಂಬ ಹೊತ್ತು ಬಾಡಿಸೋ ಅಗತ್ಯ ಇರಲ್ಲ. 1-2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಉಪ್ಪು ಮತ್ತು ಬೆಲ್ಲ ಕರಗಬೇಕು ಅಷ್ಟೇ. ಉಪ್ಪು ಬೆಲ್ಲ ಎಲ್ಲವನ್ನೂ ಚೆನ್ನಾಗಿ ಕರಗಿ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಮಾವಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಅದೇ ರೀತಿಯೇ 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೆ, ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಈಗ ಒಂದು ಬೇರೆ ಬಾಣಲೆಗೆ 2-3 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ದೊಡ್ಡ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಮೊದಲು ಚಟಪಟ ಅಂದಲಿ. ಒಂದು ಸಲ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ 2-3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡು ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನು ಸಹ ಹಾಕ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ 1 ಕಡಲೆಕಾಯಿ ಗಾತ್ರದಷ್ಟು ಇಂಗನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೆಲವು ಸೆಕೆಂಡ್ ಇದನ್ನು ಚೆನ್ನಾಗಿ ಕೆದಕೊಳ್ಳೋಣ. ನಾನು ಈ ರೀತಿ ತಯಾರಿಸುವಂಥ ಮಾವಿನಕಾಯಿ ತೊಕ್ಕಿಗೆ ಬೆಳ್ಳುಳ್ಳಿ ಬಳಸೋದಿಲ್ಲ, ಹಿಂಗೇನೆ ಪ್ರಾಮುಖ್ಯವಾಗಿ ಬಳಸ್ತೀನಿ. ತುಂಬ ರುಚಿಯಾಗಿ ಅನಿಸುತ್ತೆ. ನಿಮಗೆ ಬೆಳ್ಳುಳ್ಳಿ ಬೇಕೇ ಬೇಕು ಅಂದರೆ 1-2-3 ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕ್ಕೋಬೋದು. ಈಗ ತಯಾರಿಸಿರುವಂಥ ಬಿಸಿ ಒಗ್ಗರಣೆನ ತೊಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗೇನು ಫ್ಲೇಮ್ ಆನಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋ ಅಗತ್ಯ ಇಲ್ಲ. ಫ್ಲೇಮ್ ಆಫಲ್ಲಿ ಇಟ್ಕೊಂಡೇ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ನೋಡಿ, ಬಿಸಿ ಬಿಸಿಯಾಗಿರುವಂಥ ಮಾವಿನಕಾಯಿ ತೊಕ್ಕು ತಯಾರಾಗಿದೆ. ನಾನು ತೋರಿಸಿರುವಂಥ ವಿಧಾನದಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ತುಂಬ ಚೆನ್ನಾಗಿರುತ್ತೆ.
ಹುಳಿ ಉಪ್ಪು ಖಾರವಾಗಿ ತುಂಬ ಹಿತವಾಗಿ ಅಂತ ಅನಿಸುತ್ತೆ. ಇದನ್ನು ನೀವು ಉಪ್ಪಿನಕಾಯಿ ರೀತಿ ನೆಂಚ್ಕೊಂಡು ತಿನ್ನೋಕ್ಕೂ ಉಪಯೋಗಿಸ್ಕೋಬೋದು, ಅಥವಾ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಅಥವಾ ಟೈಮ್ ಇಲ್ಲ ಅಂದಾಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಒಗ್ಗರಣೆ ಹಾಕಿ ತೊಕ್ಕು ಸೇರಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಚಿತ್ರಾನ್ನ ಥರ ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಮಾವಿನಕಾಯಿನ ಬಳಸಿ ಸಾಕಷ್ಟು ರೆಸಿಪಿ ತಿಳಿಸಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಪಚ್ಚಡಿ ತಯಾರಿಸೋದು ತೋರಿಸಿದ್ದೀನಿ, ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟ್ ಲಿಂಕು ನಾನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮಗೆ ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.